ರಾಣಿಗ ಸಮಾಜ ಮತ್ತು ಹುಣಸೂರು ಪಟ್ಟಣದ ಜನತೆಗೆ ನನ್ನ ನಮಸ್ಕಾರಗಳು. ಇವತ್ತಿನ ಪತ್ರಿಕಾಗೋಷ್ಠಿ ಕಾರಣ ಏನು ಅಂತ ಹೇಳಿದ್ರೆ, ನಾನು ಹಿಂದೆ ನಮ್ಮ ಸಮಾಜದ ವಿಚಾರವಾಗಿ ನಾನು ಪತ್ರಿಕಾಗೋಷ್ಠಿನ ನಾನು ನಡೆಸಿದ್ದೆ. ಆ ಸಂದರ್ಭದಲ್ಲಿ ಹಾಗೂ ಹೋಗುಗಳ ಬಗ್ಗೆ ಮತ್ತು ಪರಿಸ್ಥಿತಿಗಳ ಬಗ್ಗೆ, ಸಂಘದ ಮತ್ತು ಅವರ ನಡುವೆ ನಡೆದಂಥ ಬಾಂಧವ್ಯಗಳ ಬಗ್ಗೆ ಮಾತ್ರ ನಾನು ಮಾತನಾಡಿದ್ದೀನಿ ವಿನಃ ಯಾವುದೇ ವ್ಯಕ್ತಿಗೆ ವೈಯಕ್ತಿಕವಾಗಿ ನಿಂದನೆ ಮಾಡಿರುವುದಿಲ್ಲ. ಆದರೆ ನನ್ನ ಪತ್ರಿಕಾಗೋಷ್ಠಿಗೆ ಆದ ನಂತರ ಎಚ್ ಟಿ ಬಾಬು ಆ್ಯಂಡ್ ಅದರ್ಸ್ ಇವರುಗಳು, ಎಚ್ ಟಿ ಬಾಬು ನನ್ನ ಕಾರ್ಯದರ್ಶಿ, ಅವರು ಪತ್ರಿಕಾಗೋಷ್ಠಿನ ನಡೆಸಿದರು. ಪ್ರಜಾಪ್ರಭುತ್ವದಲ್ಲಿ ಪತ್ರಿಕಾಗೋಷ್ಠಿ ಯಾರು ಬೇಕಾದ್ರೂ ಮಾಡ್ಕೊಳ್ಳಿ. ಆದರೆ ಇವರು ವೈಯಕ್ತಿಕವಾದಂಥ ನಿಂದನೆಗಳಿಂದಲೇ ಪತ್ರಿಕಾಗೋಷ್ಠಿ ಮಾಡಿದರು. ವೈಯಕ್ತಿಕವಾಗಿ ನಿಂದನೆ ಮಾಡುವಂಥ ಅಪರಾಧಗಳನ್ನ ನಾನೇನೂ ಮಾಡಲಿಲ್ಲ. ಆದ್ರೂ ಅವರು ಒಂದು ಮಾತು ಹೇಳಿದ್ದಾರೆ. ಇವರು ಮಾಹಿತಿ ಹಕ್ಕು ಜಿಲ್ಲಾಧ್ಯಕ್ಷರು ಅಂತ ಹೇಳ್ಕೊಂಡು ಎಲ್ಲ ಕಚೇರಿಗಳಿಗೆ ಅರ್ಜಿಗಳನ್ನ ಹಾಕ್ಕೊಂಡು ಇವರು ಅಧಿಕಾರಿಗಳನ್ನ ಎದುರಿಸ್ತಾ ಇದ್ದಾರೆ ಅಂತ. ಇವತ್ತು ಅಧಿಕಾರಿಗಳು ಯಾರು ಹರಿಶ್ಚಂದ್ರ ಅಲ್ಲ ಅಥವಾ ಷಂಡ್ರು ಅಲ್ಲ. ನಾವು ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಕಾನೂನಿದೆ, ಪೊಲೀಸ್ ಇದೆ. ಇವತ್ತುವರೆಗೆ ನನ್ನ 40 ವರ್ಷ ಸರ್ವಿಸಲ್ಲಿ ಒಬ್ಬ ನನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಂಥ ಒಂದು ಕಂಪ್ಲೇಂಟ್ನ ಹೋಗಲಿಲ್ಲ. ಇದು ಈ ಅಯೋಗ್ಯರಿಗೆ ಗೊತ್ತಿಲ್ಲ. ಆದರೂ ಈ ಮಾಹಿತಿ ಹಕ್ಕು ಕಾಯ್ದೆ ಇದೆಯಲ್ಲ, ಅದು ಒಂದು ಅಮೂಲ್ಯವಾದಂಥ ಒಂದು ಮಾಹಿತಿ ಹಕ್ಕು. ಅದು ಈ ದೇಶಕ್ಕೆ, ಭಾರತ ದೇಶಕ್ಕೆ ಒಂದು ಅಮೂಲ್ಯವಾದಂಥ ಒಂದು ವ್ಯಾಲ್ಯುಬಲ್ ಇಶ್ಯೂಸು. ಅಂದರೆ ಯಾವ ಮಾಹಿತಿಗಳು ಮನುಷ್ಯನಿಗೆ ನೇರವಾಗಿ ಈ ಪ್ರಜಾಪ್ರಭುತ್ವದಲ್ಲಿ ಸಿಗಬೇಕು ಅದನ್ನು ತಗೊಳ್ಳಿಕ್ಕೆ ಒಂದು ಅವಕಾಶ ಕೊಟ್ಟಂಥ ಕೇಂದ್ರ ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈ ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ನಾನು ಅರ್ಜಿ ಹಾಕಿದ್ದಕ್ಕೇ ಈ ಎಚ್ ಟಿ ಬಾಬು ನಸೇ ಬಾಬು ಅವರು ಸರ್ಕಾರಿ ಜಮೀನ 30 ಕುಂಟೆ ಜಮೀನ 4 ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಜಮೀನ ಒತ್ತುವರಿ ಮಾಡಿಕೊಂಡ್ರು. ಈ ಜಮೀನಿನ ಭೂಗಳ್ಳತನ, ಆ ಭೂಗಳ್ಳತನ ನನಗೆ ಗೊತ್ತಾಗಿತ್ತು. ಮಾಹಿತಿ ಹಕ್ಕು ಕಾಯ್ದೆ ಇಲ್ಲದೆ ಹೋಗಿದ್ರೆ ಈ ಭೂಗಳ್ಳತನ ನಾವು ಪತ್ತೆ ಹಚ್ಚಕ್ಕೆ ಆಗ್ತಾ ಇರಲಿಲ್ಲ. ಇದು ಅವನು ಮಾಡುವಂಥ ಭೂಗಳ್ಳತನ ಮುಚ್ಚಾಕೊಳ್ಳೋಕ್ಕೋಸ್ಕರ ನಾವು ಅರ್ಜಿ ಹಾಕ್ತಾಯಿದ್ದೀವಿ, ನಾವು ಅದು ಮಾಡ್ತಾಯಿದ್ದೀವಿ, ಇದು ಮಾಡ್ತೀವಿ ಅಂತ ಹೇಳ್ಕೊಳ್ಳೋದು ಭಾಳ ತಪ್ಪು. ನಾನು ಕೊನೆಯದಾಗಿ ಹೇಳ್ತಾ ಇದ್ದೀನಿ, ನೀವು ಹರಿಶ್ಚಂದ್ರ ಆಗಿದ್ದರೆ ಬನ್ನಿ ನೇರ ಕೂತ್ಕೊಳ್ಳೋಣ, ಬಂದು ವೇದಿಕೆ ಮಾಡೋಣ. ನಾನು ಕಳ್ಳನ ನೀವು ಕಳ್ಳನ ಗೊತ್ತಾಗುತ್ತೆ. ಕಂಡು ರಾಸ್ತಿಗಳನ್ನ ಮಾಡ್ಕೊಂಡು ಜೀವನ ಮಾಡ್ತಿದ್ದೀರಿ ಕಂಡ್ರಿ ನೀವು. ನಾನು ಭಿಕ್ಷೆ ಮಾಡಿ ಜೀವನ ಮಾಡ್ತಾಯಿದ್ದೀನಿ, ನೀವು ಕೊಳ್ಳೆ ಹೊಡೆದು ಬಿದ್ದು ಜೀವನ ಮಾಡ್ತಾಯಿದ್ರಿ. ಇದೆಲ್ಲ ಸುಳ್ಳ. ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಆಗಿಂದ ನಾನು ಬರೆದಿದ್ದೀನಿ. ಏನಂತ ಮಾಡಿದ್ದೀರಿ ನೀವು? ಜಮೀನು ತಗೊಳ್ಳುವಾಗ ನಿಮ್ಮ ಸ್ವಂತ ರಕ್ತ ಸಂಬಂಧಿಗಳು ಅವ್ರನ್ನ ಜಮೀನು ತಗೊಂಡು ಅವ್ರು ತಗೊಂಡಂಥ ಮದರ್ ಡೀಡಲ್ಲಿ ಆ ಜಮೀನು ಸರ್ವೆ ನಂಬರ್ 161/3 ಬಂದು ಏನು ಬಂದಿದ್ದಾರೆ, ಪಶ್ಚಿಮಕ್ಕೆ ಸರ್ಕಾರಿ ಜಮೀನು ಮತ್ತು ದರ್ಗಾ ರಸ್ತೆ ಅಂತಿದೆ. ನೀವು ನಿಮ್ಮ ಚಿಕ್ಕಪ್ಪನ ಜಮೀನು ತಗೊಬಿಟ್ಟು ನೀವು ಸೇಲ್ ಡೀಡ್ ಮಾಡ್ಕೊಳ್ಳೋಕೆ ಏನು ಮಾಡಿದ್ರಿ? ಸರ್ಕಾರಿ ಜಮೀನನ್ನ ಬಿಟ್ಬಿಟ್ಟು ದರ್ಗಾ ರಸ್ತೆ ಅಂತ ಸೇರ್ಕೊಬಿಟ್ಟು ದರ್ಗಾ ರಸ್ತೆ ಮೇನ್ ರಾಜ್ಯ ಹೆದ್ದಾರಿ ಅದು, ಅದ್ರ ಪಕ್ಕದಲ್ಲಿದ್ದು ಒಳ್ಳೆ ರೇಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನೀವು ಮನೆಯಾಳ ಕೆಲಸ ಮಾಡಿಬಿಟ್ಟು ಜಮೀನ ಕಳ್ತನ ಮಾಡಿ ಒತ್ತುವರಿ ಮಾಡಿಕೊಂಡು ಇವತ್ತು ನೀವು ಹರಿಶ್ಚಂದ್ರರಂಗೆ ನನ್ನ ಮೇಲೆ ಆರೋಪ ಮಾಡ್ತಿರಲ್ಲ. ಏನು ಇದೆ ನಿಮ್ಗೆ ಹೇಳೋಕ್ಕೆ? ಇದನ್ನು ನನ್ನ ಮೇಲೆ ಆರೋಪ ಮಾಡೋಕ್ಕೆ ಏನಿದೆ? ನೇರ ಬನ್ನಿ, ಹೋಗಿ ಕಂಪ್ಲೇಂಟ್ ಕೊಡಿ. ನಿಮ್ಗೆ ಅನ್ಯಾಯ ಆಗಿದ್ರೆ ಅಧಿಕಾರಿಗಳು ಕಂಪ್ಲೇಂಟ್ ಕೊಡ್ತಾರೆ. ಅಧಿಕಾರಿಗಳಿಗೆ ಮಾತಾಡೋಕ್ಕೆ ನಿಮಗೆ ಯೋಗ್ಯತೆ ಇದೆ? ಅಧಿಕಾರಿಗಳ ಹತ್ರ ನಿಂತ್ಕೊಳ್ಳೋ ಯೋಗ್ಯತೆ ಕಳ್ಕೊಂಡಿದ್ರಲ್ಲ, ಕಳ್ತನ ಮಾಡಿದಿರಿ, ಭೂಗಳ್ತನ ಮಾಡಿದಿರಿ, ಆಯಿತಾ? ಅದನ್ನು ನಾವು ತಹಸೀಲ್ದಾರ್ಗೆ ಅಸಿಸ್ಟೆಂಟ್ ಕಮಿಷನರ್ಗೆ ಕೊಟ್ಟು, ಯಾಕೆಂದರೆ ಅದು ಅಸಿಸ್ಟೆಂಟ್ ಕಮಿಷನರ್ಗೆ ಬರ್ತದೆ. ವಾಟರ್ ಟ್ಯಾಂಕಿಗೆ 8 ಎಕರೆ 30 ಟೋಟಲ್ 30 ಕುಂಟೆ, ಅದು 8 ಕುಂಟೆನ ವಾಟರ್ ಟ್ಯಾಂಕ್ ಕಟ್ಟೋದಕ್ಕೆ 2009 ಕೊಟ್ಟಂಥ ಜಮೀನ ಟ್ಯಾಂಕ್ ಕಟ್ಟಿಲ್ಲ ಅಂತೇಳಿ ನೀವು ಅಕ್ವೈರ್ ಮಾಡ್ಕೊಬಿಟ್ಟು ಫೀ ಪ್ಲಾನ್ ಮಾಡಿಬಿಟ್ಟು ಸೇಲ್ ಡೀಡ್ ಮಾಡ್ಕೊಬಿಟ್ಟು ಅದಾದಮೇಲೆ ಗೊತ್ತಾದಮೇಲೆ ಅಸಿಸ್ಟೆಂಟ್ ಕಮಿಷನ್ ಕಂಪ್ಲೇಂಟ್ ಕೊಟ್ಟರೆ ಅವರು ಅಸಿಸ್ಟೆಂಟ್ ಕಮಿಷನರು ತಹಸೀಲ್ದಾರ್ಗೆ ಹೇಳಿ ತಹಸೀಲ್ದಾರ್ ಬಸವರಾಜ್ ಅವ್ರು ಬಂದು ಸರ್ವೆ ಮಾಡಿ ಒತ್ತುವರಿ ಬಿಡಿಸಿ ಅಲ್ಲಿ ಒಂದು ಬೋರ್ಡ್ ಹಾಕಿ ಇದು ಸರ್ಕಾರಿ ಆಸ್ತಿ, ಯಾರು ಇದನ್ನು ಅತಿಕ್ರಮ ಪ್ರವೇಶ ಮಾಡಿ ಶಿಸ್ತಿಗೆ ಗುರಿ ಆಗ್ತಿದೆ ಅಂತ ಒಂದು ನಾಮಫಲಕ ಹಾಕಿ ತೆರವು ಮಾಡಿಸಿರೋದು ಸುಳ್ಳ. ಎಚ್ ಟಿ ಬಾಬು ಅವರೇ, ಸುಳ್ಳ. ನಾನು ಹೇಳ್ತಾ ಇರೋದು ಸುಳ್ಳ ಇದ್ದ ಅಥವಾ ನೀವು ಮಾಡಿರೋದು ಸುಳ್ಳ? ಎಲ್ಲ ಇದೆ ಇಲ್ಲಿ, ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಇಲ್ಲಿ. ತಹಸೀಲ್ದಾರ್ ಬಂದು ನೋಡಿ, ಇಲ್ಲಿ ತಹಸೀಲ್ದಾರ್ ಬಂದು ಬೋರ್ಡ್ ಹಾಕಿರೋ ಜಾಗಕ್ಕೆ ಇಲ್ಲೆಲ್ಲ ಇದೆ, ಒಂದಲ್ಲ ಎರಡಲ್ಲ, ನೋಡಿ ಇಲ್ಲಿ ಇಷ್ಟೆಲ್ಲ ಇದೆ. ಆಯಿತು, ಆದಮೇಲೆ ಏನಾಯಿತು? ನಿಮಗೆ 21/7/2020 ಕಮಿಷನರ್ ನಿಮ್ಗೆ ನೋಟಿಸ್ ಕೊಟ್ಟಿದ್ದಾರೆ. ಏನಂತೇಳಿ? ದಿನಾಂಕ ಮಾರ್ಚ್ ತಿಂಗಳು 12ನೇ ತಾರೀಕರಂದು ತಹಸೀಲ್ದಾರ್ ಅವರು ಸರ್ವೆಯಿಂದ ಅಳತೆ ಮಾಡಿಸಿ ಒತ್ತುವರಿ ಜಮೀನನ್ನು ತೆರವು ಮಾಡಿಸಿ
ನೀವು ಸರ್ವೆ ನಂಬರ್ 63/1 ಅಲ್ಲಿರುವ ನಿರ್ಮಿಸಿರುವ ವಸತಿ ಬಡಾವಣೆಗೆ ಪ್ರತ್ಯೇಕವಾಗಿ ಟೌನ್ ಪ್ಲಾನಿಂಗ್ ಅಂದರೆ ನಗರ ಯೋಜನಾ ಪ್ರಾಧಿಕಾರದಿಂದ ಪರಿಷ್ಕೃತ ಅಂದರೆ ಪರಿಷ್ಕೃತ ಅಂದರೆ ಮಾಡಿಫಿಕೇಷನ್ ಪ್ಲ್ಯಾನ್ ತಂದು ಕೊಡಿ. ಅಲ್ಲಿವರೆಗೂ ನಿಮ್ಮ ಆಸ್ತಿಗಳಿಗೆ ಸಂಬಂಧಪಟ್ಟಾಗೆ ಕರ ವಸೂಲಿ ಆಗಲಿ ಹಕ್ಕು ಬದಲಾವಣೆ ಆಗಲಿ ನಾವು ಮಾಡಲಿಕ್ಕೆ ಬರೋದಿಲ್ಲ ಅಂತೇಳಿ ನೋಟಿಸ್ ಕೊಟ್ಟಿದ್ದಾರೆ. ಇಲ್ಲಿದೆ. ಆಯಿತು. ಇದಾದಮೇಲೆ ಏನಾಯಿತು, ಇದು 20ಕ್ಕೆ ಆಯಿತು. ಇದು ಹಂಗೆ ಬಂದು ಕೊನೆಗೆ ಎಚ್ ಪಿ ಮಂಜುನಾಥ್ರ ಅವಧಿ ಮುಗಿದು ನಮ್ಮ ಸನ್ಮಾನ್ಯ ಇವರು ಬಂದರು, ಯಾರೋ ಹರೀಶ್ ಗೌಡರು MLA ಆದರು. ಹರೀಶ್ ಗೌಡರು MLA ಆಗುವಂಥ ಸಂದರ್ಭದಲ್ಲಿ ಅಷ್ಟೊತ್ತಿಗೆ ಜಿಲ್ಲಾಧಿಕಾರಿಗಳು ಮಾನ್ಯ ಸರ್ ಕಾಲಕ್ರಮೇಣ 19/1/2023 ಮಾನ್ಯ ಜಿಲ್ಲಾಧಿಕಾರಿಗಳು ಪೌರಾಯುಕ್ತರಿಗೆ ಒಂದು ಲೆಟರ್ ಬರೆದಿದ್ದಾರೆ. ಏನಂತ ಬರೆದಿದ್ದಾರೆ, ಪ್ರಕರಣದ ಅಂಶಗಳನ್ನೆಲ್ಲ ಬರೆದು ಲಾಸ್ಟಲ್ಲಿ ಒಂದು ತುಂಬ ಭಾಳ ಪ್ರಾಮಾಣಿಕವಾಗಿ ಒಂದು ಆದೇಶ ಮಾಡಿದ್ದಾರೆ. ಏನಂತೇಳಿ, 12/1/23 ವರದಿ ಸಲ್ಲಿಸಿರುವ ಸೂಚಿಸಲಾಗಿತ್ತು. ಸರ್ವೆ ನಂಬರ್ 162 8 ಕುಂಟೆ ಜಮೀನು ತಹಸೀಲ್ದಾರರಿಂದ ಪುರಸಭೆಗೆ ಹಸ್ತಾಂತರಗೊಳ್ಳುವುದರಿಂದ ಸದರಿ ಆಸ್ತಿಯನ್ನು ಸಂರಕ್ಷಣೆ ಮಾಡುವ ಸಲುವಾಗಿ ತುರ್ತಾಗಿ ಜಮೀನಿಗೆ ತಂತಿ ಬೇಲಿಯನ್ನು ಅಳವಡಿಸಿ ಛಾಯಾಚಿತ್ರದಲ್ಲಿ ವರದಿಯನ್ನು 1 ವಾರದೊಳಗೆ ಕಳಿಸ್ಬೇಕು ಅಂತೇಳಿ ಕಮಿಷನರ್ಗೆ ಲೆಟರ್ ಬರೆದಿದ್ದಾರೆ. ಈ ಸಂದರ್ಭದಲ್ಲಿ ಯಾವ ಕಮಿಷನರ್ ಬಂದರು, ಮಾನಸ್ ಅವ್ರು ಬಂದರು. ಈಗ ಇದಲ್ಲ, ಮಾನಸ್ ಅವ್ರು ಬಂದರು. ಕಾಲಕ್ರಮೇಣ ಅದು MLAಗಳು ಬದಲಿ ಆದರು. ಹರೀಶ್ ಗೌಡರು ಬಂದರು. ಹರೀಶ್ ಗೌಡರು ಬಂದ ನಂತರ ಕಳೆದ 2.5 ವರ್ಷದಿಂದ ಈ ಜಮೀನಿಗೆ ಹರೀಶ್ ಗೌಡರು ಬೇಲಿ ಹಾಕೋಕ್ಕೆ ಬಿಟ್ಟಿಲ್ಲ. ಹರೀಶ್ ಗೌಡರು ಬಿಡ್ತಾಯಿಲ್ಲ ಇದನ್ನು. ಯಾಕೆ ಇವ್ರ ಪಕ್ಷದ ಕಾರ್ಯಕರ್ತ ಅಂದರೆ ಸರ್ಕಾರಿ ಜಮೀನಲ್ಲಿ ಲೂಟಿ ಹೊಡ್ಕೊಳ್ಳೋದ್ರು ಸಹ ಇವರು ಅದನ್ನು ಕೇಳಲ್ಲ. ನಾವು ಹರೀಶ್ ಗೌಡ್ರೆ ನಿಮ್ಗೊಂದು ಮಾತು ಕೇಳ್ತೀನಿ, ತಾವು ಶಾಸಕರು, ನನಗೂ ಶಾಸಕರೇ, ನನ್ನ ಲೀಡ್ರು ನೀವು, ನನ್ನ ಲೀಡ್ರು, ನಾವು ನಿಮ್ಮ ಹಿಂದೆ ಇರೋರು. ಹಿಂದೆ ಪಾಪಣ್ಣವ್ರು ಕೊಟ್ಟಂಥ 870 ನಿವೇಶನಗಳ ಬಗ್ಗೆ ಅಂದರೆ 22 ವರ್ಷ ಕಳೆದರೂ ಸಹ ಅವ್ರಿಗೆ ಇವತ್ತು ಸೈಟ್ಗಳನ್ನ ತೋರಿಸ್ಲಿಕ್ಕೆ ಯಾರ ಕೈಲೂ ಆಗಿಲ್ಲ. ಮಂಜುನಾಥ್ ಅವರು 15 ವರ್ಷ ಅಧಿಕಾರ ಮಾಡಿದ್ರು, ಅವರೂ ಕೊಡಲಿಲ್ಲ. ನೀವು ಬಂದು 3 ವರ್ಷ ಆಯಿತು, ನೀವು ಅದ್ರ ಬಗ್ಗೆ ಚಕಾರನೇ ಎತ್ತಲಿಲ್ಲ. ಆದರೆ ನಾನು ನಾಗರಿಕ ಹಿತರಕ್ಷಣಾ ಸಮಿತಿ ವತಿಯಿಂದ ಆ ಬಡ ಜನರಿಗೆ 800 ಹಕ್ಕುಪತ್ರಗಳಿಗೆ ನಿವೇಶನಗಳನ್ನ ತೋರಿಸೋದಕ್ಕೆ ನಾನು ಮನವಿ ಸಲ್ಲಿಸಿದೆ, ಪ್ರತಿಭಟನೆ ಮಾಡಿದೆ, ಎಲ್ಲನೂ ಮಾಡಿದೆ. ನೀವೇನು ಮಾಡಿದ್ರಿ? ಈ 870 ಬಗ್ಗೆ 258 ಸೆಲೆಕ್ಷನ್ ಆಗಿದೆ, ಇನ್ನು ಉಳಿದಿದ್ದ ನಾನು ಪರಿಶೀಲನೆ ಮಾಡ್ತೀನಿ ಅಂತ ನೀವು ಪರಿಶೀಲನೆ ಮಾಡಿಸ್ತಾಯಿದ್ರಿ. ಅಂದರೆ ಬಡ ಜನರಿಗೆ, ನಿವೇಶನ ರಹಿತ ಜನರಿಗೆ ನಿವೇಶನಗಳನ್ನ ಕೊಡಲಿಕ್ಕೆ ನೀವು ಸೂಕ್ಷ್ಮವಾಗಿ ನೀವು ಪರಿಶೀಲನೆ ಮಾಡ್ಬೋದು. ನಸೀಬಾಬು ಜಮೀನು ಕಳ್ತನ ಮಾಡೋದು, ಜಮೀನು ಒತ್ತುವರಿ ಮಾಡ್ಕೊಂಡು ತಹಸೀಲ್ದಾರ್ ಬಿಡಿಸಿ ಯಾಕ್ರಿ ಸ್ವಾಮಿ ನೀವು ಬೇಲಿ ಹಾಕ್ಸ್ತಾ ಇಲ್ಲ? ಏನಿದ್ರ ಅರ್ಥ ಏನು? ಬಡವ್ರ ಬಗ್ಗೆ ಆಲೋಚನೆ ಮಾಡಿ, ಭೂಗಡರ ಬಗ್ಗೆ ಯಾಕೆ ಆಲೋಚನೆ ಮಾಡ್ತೀರಿ? ನೀವು ನಮ್ಮ ತಾಲೂಕನ್ನ ತಿದ್ದೋರು, ನಮ್ಮ ತಾಲೂಕನ್ನ ಕಾಪಾಡೋರು, ನಮ್ಮಂಥವ್ರಿಗೆ ಬುದ್ಧಿ ಹೇಳೋರು. ಬಡ ಜನರು ಬೇಕಾಗಿಲ್ಲ ನಿಮಗೆ? ಎಷ್ಟು ನಿವೇಶನ ಕೊಟ್ಟಿದೆ 3 ವರ್ಷದಿಂದ? ನೀವು ಈಗ ಪರಿಶೀಲನೆ ಮಾಡ್ತಾ ಇದ್ರಿ. ಎಲ್ಲಿ ಅಧಿಕಾರ ಇದೆ ನಿಮಗೆ ಪರಿಶೀಲನೆ ಮಾಡಲಿಕ್ಕೆ? ಒಬ್ಬ ಜಿಲ್ಲಾಧಿಕಾರಿಗಳು ಅವತ್ತು ಪಾಪಣ್ಣನಲ್ಲಿ ತಹಸೀಲ್ದಾರ್ ಆಶ್ರಯ ಸಮಿತಿ ಅಧ್ಯಕ್ಷರು ಪ್ರಪೋಸಲ್ ಮಾಡಿ, ಪಟ್ಟಿ ಮಾಡಿ, ಆಯ್ಕೆ ಮಾಡಿ ಕಮಿಟಿಯಲ್ಲಿ ಜಿಲ್ಲಾಧಿಕಾರಿಯಿಂದ ಅಪ್ರೂವಲ್ ತೊಗೊಂಡು ಅವ್ರ ಮುಖಾಂತರ ಬಂದು ಅಸಿಸ್ಟೆಂಟ್ ಕಮಿಷನರ್ ಮುಖಾಂತರ ಹಕ್ಕುಪತ್ರಗಳನ್ನ ವಿತರಣೆ ಮಾಡಿದಾಗ ಅವ್ರಿಗೆ ಹಕ್ಕು ಸಿಕ್ಕಾಯಿತು. ಜಿಲ್ಲಾಧಿಕಾರಿಗಳ ಆದೇಶದ ಪತ್ರಗಳನ್ನ ಮರುಪರಿಶೀಲನೆ ಮಾಡಲಿಕ್ಕೆ ನಿಮ್ಗೆ ಎಲ್ಲಿ ಕಾನೂನು ಅವಕಾಶ ಇದೆ? ನೀವು ಯಾರ್ಯಾರ್ದ ಮಾತುಕಟ್ಟು ಯಾಕೆ ನೀವು ಈ ಥರ ಕೆಲಸ ಮಾಡ್ತಾಯಿದ್ರಿ ಮಾನ್ಯ ಶಾಸಕರೇ? ನೀವು ಸ್ವಂತ ನಿರ್ಧಾರ ತೊಗೊಳ್ಳಿ. ನಿಮ್ಮ ಪೀರಿಯಡ್ನಲ್ಲಿ 4 ಜನರಿಗೆ ಸೈಟ್ ಕೊಡಿ, ನೀವು ಫೋಟೋ ಹಾಕೊಂಡು ಮನೆ ಪೂಜೆ ಮಾಡ್ತಾರೆ. ಯಾವನೋ ಯಾವನೋ ಮಾತು ಕೇಳ್ದ, ನೀವು ಮಾತಾಡೋದು ಏನು ಮಾಡ್ತೀರಿ? ಆಶ್ರಯ ಸಮಿತಿ ಇವನು ಕರೀಲಿ ಗುಮಾಸ್ತನ ಅಂತ. ಸ್ವಾಮಿ, ತಾವು ಬೇಜಾರು ಮಾಡ್ಕೋಬೇಡಿ. ಅವನಿಂದಲೇ ಈ ಸ್ಕೀಮ್ ಹಾಳಾಗಿ ನಿಂತಿರೋದು. ಚಂದ್ರು ಅಂತ ಇದ್ದಾಳೆ ಆಶ್ರಯ ಸಮಿತಿ, ಅವ್ನು ಹುಣಸೂರು ಬಂದಾಗಿದ್ದು ಇವತ್ತವರೆಗೂ 20-25 ವರ್ಷದ ಅವನೇ ಆಶ್ರಯ, ಅವನೇ ಹಾಳು ಮಾಡಿರೋನು. ಅವ್ನ ಕೆಪಾಸಿಟಿ ಅಂತ ಗೊತ್ತಾ ಸ್ವಾಮಿ ನಿಮಗೆ? ಕೊಡಿ ಒಂದು ಪೇಪರು, ಖಾಲಿ ಪೇಪರು, ನಿಮ್ಮ ಆಫೀಸಿಗೆ ಕರ್ಸ್ಕೊಳ್ಳಿ, ಪೆನ್ ಕೊಡಿ, ಒಂದು ಪೇಜ್ ಡಿಕ್ಟೇಷನ್ ಕೊಡಿ, ಕನ್ನಡದಲ್ಲಿ ಬರೀಲಿ, ಗೊತ್ತಾಗುತ್ತೆ. ಅವಾಗ ಅವನ ಕೆಪಾಸಿಟಿ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಅದು ಮಾನಸ್ ಅವರು ಏನು ಅಂತ ಗೊತ್ತಿಲ್ಲ. ಮಾನಸ್ ಅವರು ಆಮೇಲೆ ಬರ್ತೀನಿ. ಮಾನಸ್ ಅವರು ಸದಸ್ಯ ಕಾರ್ಯಗಳಿಸು ಆ ಪಬ್ಲಿಕಲ್ಲಿ ಬಂದಾಗ ನೀವು ಮಾನಸ್ ಅವ್ರನ್ನ ಏನು ಕೇಳಿಲ್ಲ. ಯಾಕೆ? ಏನು ಅವ್ರ ಮೇಲಿಂದ ಬಂದು ಇಳಿದು ಬಿಟ್ಟಿದ್ದಾರಾ? ನೀವು ಕ್ಲರ್ಕ್ನ ಕೇಳ್ಬಿಟ್ಟು ಪರಿಶೀಲನೆ ಮಾಡಿರಿ ಅಂತ ಆದೇಶ ಮಾಡಿಬಿಟ್ಟು ಇವ್ರು ಯಾರು ಪರಿಶೀಲನೆ ಮಾಡಲಿಕ್ಕೆ? ಇವನು ಏನು ಯೋಗ್ಯತೆ ಇದೆ, ಅವ್ರಿಗೆ ಏನು ಅರ್ಹತೆ ಇದೆ?
ಜಿಲ್ಲಾಧಿಕಾರಿ ಆದೇಶನ ಬದಲಾವಣೆ ಮಾಡಬೇಕಾದ್ರೆ ಅಸೆಂಬ್ಲಿಲಿ ತೀರ್ಮಾನ ಆಗಬೇಕೆ ಹೊರತು ರಸ್ತೆಲೆಲ್ಲ ಪರಿಶೀಲನೆ ಮಾಡಿ ರಿಪೋರ್ಟ್ ಹಾಕ್ಬಿಟ್ಟು ಮಾಡೋಕ್ಕಾಗೋದಿಲ್ಲ. ಶಾಸಕರೇ, ದಯಮಾಡಿ ತಾವು ಅಪಾರ್ಥ ಮಾಡ್ಕೊಬೇಡಿ.